ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲಿಯೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಕುಂಭರಾಶಿ ಪುರುಷರಿಗೆ ಪತ್ನಿಯ ಸುಖ ಸಿಗದಿರಲು ಇರುವಂತಹ 4 ಪ್ರಮುಖ ಕಾರಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮಗೆ ದಾಂಪತ್ಯ ಸುಖ ಏಕೆ ಸಿಗುವುದಿಲ್ಲ ಎಂದು ಒಂದೊಂದೇ ಕಾರಣಗಳನ್ನು ನೋಡ್ತಾ ಹೋಗೋಣ. ಕುಂಭರಾಶಿಯವರು ಬಹಳ ಬುದ್ಧಿವಂತರು, ಜ್ಞಾನವಂತರು, ಹಸನ್ಮುಖರು, ಹೊಂದಾಣಿಕೆ ಸ್ವಭಾವದವರು, ನ್ಯಾಯಪ್ರಿಯರು ಆಗಿದ್ದರೂ ಸಹ ಕುಂಭರಾಶಿ ಪುರುಷರು ಪತ್ನಿಯ ಸುಖದಿಂದ ವಂಚಿತರಾಗಿರುತ್ತಾರೆ. ಕುಂಭರಾಶಿ ಪುರುಷರು ಮದುವೆಯಾದ ನಂತರ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಒಂದು ಯಕ್ಷ ಪ್ರಶ್ನೆ, ನಾನು ಮದುವೆಯಾಗಿ ತಪ್ಪು ಮಾಡಿದ್ನಾ? ಮದುವೆಯ ಮುಂಚೆನೇ ನಾನು ಸಂತೋಷವಾಗಿದ್ದೆ ಎಂದು ದುಃಖಿಸುತ್ತೀರಾ? ಕುಂಭರಾಶಿಯವರು ನೋಡಲು ಸುಂದರ ಹಾಗೂ ಆಕರ್ಷಕ ವ್ಯಕ್ತಿತ್ವದವರು, ಪ್ರಪಂಚವನ್ನೇ ಗೆಲ್ಲುವಂತಹ ಜ್ಞಾನವಂತ, ಬುದ್ಧಿವಂತರಾಗಿದ್ದರೂ ಪತ್ನಿಯ ವಿಚಾರದಲ್ಲಿ ಕುಂಭರಾಶಿಯವರು ಸೋತು ಹೋಗುತ್ತಾರೆ. ಮದುವೆಯಾದರೂ ದಾಂಪತ್ಯ ಸುಖದಿಂದ ವಂಚಿತರಾಗಿರಲು ಮೊದಲನೆಯ ಕಾರಣವನ್ನು ನೋಡುವುದಾದರೆ, ಕುಂಭರಾಶಿಯ ಪುರುಷರು ಮದುವೆಯ ಮುಂಚೆ ಎಷ್ಟೇ ಜನ ಗರ್ಲ್ ಫ್ರೆಂಡ್ಸ್ ಇದ್ದರೂ ವಿವಾಹವಾದ ನಂತರ ಇವರು ತನ್ನ ಪತ್ನಿಯನ್ನು ಮಾತ್ರ ಪ್ರೀತಿಸುತ್ತಾರೆ. ತನ್ನ ಪತ್ನಿಯ ಸ್ಥಾನದಲ್ಲಿ ಯಾರನ್ನು ಊಹೆ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ. ಅಷ್ಟು ಪ್ರಾಮಾಣಿಕ ಪ್ರೀತಿಯನ್ನು ತೋರಿಸುತ್ತಾರೆ. ತನ್ನ ಪತ್ನಿಯಿಂದಲೂ ಇದನ್ನೇ ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಆದರೆ ಕುಂಭರಾಶಿಯ ಪತ್ನಿ ಅವರ ಮನಸ್ಸಿನ ಮಾತನ್ನು ತನ್ನ ಗಂಡನ ಹತ್ತಿರ ಶೇರ್ ಮಾಡುವುದು ಕಡಿಮೆ. ಬದಲಾಗಿ ತನ್ನ ಸ್ನೇಹಿತರ ಬಳಿ, ತನ್ನ ಅಕ್ಕ, ತಂಗಿ, ತಾಯಿಯ ಬಳಿ ತನ್ನ ಮನಸ್ಸಿನ ಮಾತನ್ನು ಹೆಚ್ಚಾಗಿ ಶೇರ್ ಮಾಡುತ್ತಾರೆ. ಈ ವಿಚಾರ ಕುಂಭರಾಶಿ ಪುರುಷರಿಗೆ ಸ್ವಲ್ಪ ಬೇಸರವನ್ನು ತರಿಸುತ್ತದೆ. ನಾನು ನನ್ನ ಪತ್ನಿಯ ಹತ್ತಿರ ಪ್ರಾಮಾಣಿಕವಾಗಿ ನನ್ನ ಮನಸ್ಸಿನ ಮಾತುಗಳನ್ನು ಶೇರ್ ಮಾಡುವ ಹಾಗೆ ಅವಳು ಕೂಡ ತನ್ನ ಮನಸ್ಸಿನ ಮಾತನ್ನು ನನ್ನ ಬಳಿ ಮಾತ್ರ ಶೇರ್ ಮಾಡಬೇಕು ಎಂದುಕೊಳ್ಳುತ್ತೀರಾ? ನಿಮ್ಮ ಪತ್ನಿಯು ಕುಂಭರಾಶಿಯವರಾಗಿದ್ದರೆ ಅವರು ನಿಮ್ಮ ಹಾಗೆಯೇ ಯೋಚಿಸುತ್ತಾರೆ. ಆದರೆ ಬೇರೆ ರಾಶಿಯವರಾಗಿದ್ದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಸುಳ್ಳಾಗಬಹುದು. ಇದು ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಉಂಟಾಗಲು ಮೊದಲ ಕಾರಣ. ಹಾಗೂ ನನ್ನ ಮನಸ್ಸಿನ ಮಾತುಗಳಿಗೆ ಅವಳು ಸ್ಪಂದಿಸುವುದಿಲ್ಲ, ಸಮಾಧಾನವಾಗಿ ಕೇಳದೆ ಇರುವುದೇ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಲು ಕಾರಣವಾಗುತ್ತದೆ. ಎರಡನೆಯ ಕಾರಣ, ಕುಂಭರಾಶಿ ಜಾತಕರು ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ವಸ್ತುಗಳನ್ನು ಮಾತ್ರ ಖರೀದಿ ಮಾಡಲು ಇಷ್ಟಪಡ್ತೀರಾ. ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಹೆಚ್ಚು ನಂಬಿಕೆಯನ್ನು ಇಟ್ಟಿರುತ್ತೀರಾ. ನಿಮ್ಮ ಹೆಂಡತಿ ಅವರ ಮನಸ್ಸಿಗೆ ಇಷ್ಟವಾದ ವಸ್ತುಗಳನ್ನು ಖರೀದಿ ಮಾಡಲು ಹಣವನ್ನು ವ್ಯಯ ಮಾಡುವುದು ನಿಮಗೆ ಇಷ್ಟವಾಗುವುದಿಲ್ಲ. ಮುಂದಿನ ಜೀವನಕ್ಕಾಗಿ, ಮುಂದಿನ ಭವಿಷ್ಯಕ್ಕೋಸ್ಕರ, ಭದ್ರತೆಗೋಸ್ಕರ ಹಣವನ್ನು ಉಳಿಸು, ಯೋಜನೆಯನ್ನು ಮಾಡು ಎಂದು ಸಲಹೆಯನ್ನು ಕೊಟ್ಟರೆ ನಿಮ್ಮ ಪತ್ನಿ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮೇಲೆ ಮುನಿಸಿಕೊಳ್ಳುವುದರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹಗಳು ಮೂಡುತ್ತವೆ. ನನ್ನ ಇಂಟೆನ್ಷನನ್ನು ನನ್ನ ಪತ್ನಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ಸಂಗತಿ ನಿಮ್ಮ ನಿದ್ದೆಗೆಡಿಸುತ್ತದೆ. ಮೂರನೆಯ ಕಾರಣ, ಕುಂಭರಾಶಿ ಪುರುಷರು ಸ್ವತಂತ್ರವಾಗಿ ಜೀವಿಸಲು, ಸ್ವತಂತ್ರವಾಗಿ ಆಲೋಚನೆ ಮಾಡಲು ಇಷ್ಟಪಡುವವರು. ಏಕೆಂದರೆ ಕುಂಭರಾಶಿ ವಾಯುತತ್ವ ರಾಶಿ. ಗಾಳಿ ಹೇಗೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಬೀಸುತ್ತದೆಯೋ ಅದೇ ರೀತಿ ಕುಂಭರಾಶಿಯವರು ಗಾಳಿಯ ರೀತಿ ಸ್ವತಂತ್ರವಾಗಿ ಇರಲು ಬಯಸುತ್ತೀರಾ. ಆದರೆ ನಿಮ್ಮ ಜೀವನ ಸಂಗಾತಿ ಇದಕ್ಕೆ ತದ್ವಿರುದ್ಧ ಎಂಬಂತೆ ನಿಮ್ಮನ್ನು ಕಟ್ಟಿಹಾಕಲು ಪ್ರಯತ್ನಿಸುತ್ತಾರೆ. ಯಾರು, ಹೇಗೆ, ಏನು, ಎಲ್ಲಿಗೆ ಎಂಬ ಅನೇಕ ಪ್ರಶ್ನೆಗಳನ್ನು ಕೇಳಿದರೆ ನಿಮಗೆ ಕಷ್ಟವಾಗುತ್ತದೆ. ನಿಮ್ಮ ಪತ್ನಿ ಬಂಧನದಲ್ಲಿ ಕಟ್ಟಿಹಾಕಲು ಪ್ರಯತ್ನಿಸುವುದರಿಂದ ನಿಮ್ಮ ಪತ್ನಿ ಹಾಗೂ ನಿಮ್ಮ ಮಧ್ಯೆ ವೈಮನಸ್ಸುಗಳು ಬರುತ್ತವೆ. ನಿಮ್ಮ ಪತ್ನಿ ನಿಮ್ಮ ಮಾತನ್ನು ಕೇಳುವುದಿಲ್ಲ. ಆದರೆ ಅವರು ಮಾತ್ರ, ನೀವು ಮಾತ್ರ ನನ್ನ ಮಾತನ್ನು ಕೇಳಲೇಬೇಕು ಎಂದು ಒತ್ತಡ ಹೇರುವ ಕಾರಣದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡುತ್ತದೆ. ನಾಲ್ಕನೆಯ ಕಾರಣ, ಕುಂಭರಾಶಿಯ ಪುರುಷರು ಬುದ್ಧಿವಂತರು, ಜ್ಞಾನವಂತರು, ಪ್ರಾಮಾಣಿಕ ಹಾಗೂ ನಿಷ್ಪಕ್ಷಪಾತಿಗಳಾಗಿರುತ್ತೀರಾ. ಶನಿಯ ಆಧಿಪತ್ಯದ ರಾಶಿಯಾಗಿರುವುದರಿಂದ ಸತ್ಯವನ್ನು ನೇರವಾಗಿ ಮಾತನಾಡಲು ಹೆದರುವುದಿಲ್ಲ.
ಆದರೆ ನಿಮ್ಮ ನೇರವಾದಂತಹ ಮಾತು, ಸತ್ಯವಾದ ಮಾತು, ನಿಷ್ಪಕ್ಷಪಾತ ಮಾತುಗಳೇ ನಿಮ್ಮ ದಾಂಪತ್ಯ ಜೀವನಕ್ಕೆ ಮುಳುವಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾವುದಾದರೂ ವೈಮನಸ್ಸುಗಳು, ಜಗಳಗಳುಂಟಾದಾಗ ನಿಮ್ಮ ಪತ್ನಿ ತಪ್ಪು ಮಾಡಿದ್ದರೂ ನಾನೇ ಸರಿ ಎಂದು ಮಾತನಾಡಿ ಎಂದು ನಿಮ್ಮ ಬಳಿ ಒತ್ತಡವನ್ನು ಹೇರುತ್ತಾರೆ. ಆದರೆ ಕುಂಭರಾಶಿ ಪುರುಷರು ನ್ಯಾಯ, ಸತ್ಯ, ನಿಷ್ಪಕ್ಷಪಾತಿಗಳಾಗಿರುವಂತಹ ಕಾರಣ ನಿಮ್ಮ ತಾಯಿಯ ಕಡೆ ನ್ಯಾಯವಿದ್ದರೆ ತಾಯಿಯ ಕಡೆಗೆ ಮಾತನಾಡುತ್ತೀರಾ, ಹೆಂಡತಿಯ ಕಡೆ ನ್ಯಾಯವಿದ್ದರೆ ಹೆಂಡತಿಯ ಕಡೆ ಮಾತನಾಡುತ್ತೀರಾ. ಈ ಗುಣ ನಿಮ್ಮ ಪತ್ನಿಗೆ ಹಿಡಿಸದೇ ಇರುವ ಕಾರಣ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡುತ್ತದೆ. ನಿಮ್ಮ ವೈವಾಹಿಕ ಜೀವನ ಸುಖವಾಗಿರಲು ನೀವು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮ ಪತ್ನಿಗೆ ಸ್ವತಂತ್ರವಾಗಿರಲು ಬಿಡಿ. ನಿಮ್ಮ ಮನಸ್ಸಿಗೆ ಅನ್ನಿಸಿದ ರೀತಿ ನೀವು ಜೀವಿಸಿ. ಏನೇ ಕಷ್ಟ ಬಂದರೂ ಲೆಟ್ ಗೋ ಮಾಡಿ, ಏನಾಗುತ್ತದೆಯೋ ಆಗಲಿ ಎಂದು ನಿಮ್ಮ ಪಾಡಿಗೆ ನೀವು ನಿಮ್ಮ ಕರ್ತವ್ಯಗಳನ್ನು ಮಾತ್ರ ನಿಭಾಯಿಸಿ ಸಂತೋಷವಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.